ಇದು ನಡೆದ ಘಟನೆ ಎಲ್ಲವನ್ನು ನಾನು ನೋಡಿದ್ದೀನಿ, ಎಲ್ಲ ವಿವರಿಸಿದ್ದಾರೆ. ಸುಮಾರು 10 ಗಂಟೆ ಸುಮಾರು, ಭಾಳ ತಡರಾತ್ರಿನೂ ಅಲ್ಲ. ಅವನು ಈ ಎತ್ತರ ಸ್ಥಳದಲ್ಲಿದೆ, ಏನೋ ರಸ್ತೆ ಪಕ್ಕದಲ್ಲಿದೆ ಅಂತಲ್ಲ, ಎತ್ತರ ಸ್ಥಳದಲ್ಲಿದೆ, ಗೇಟ್ ಹಾಕಿತ್ತು. ಗೇಟನ್ನು ತೆಗೆದು ಒಳಗಡೆ ಬಂದು ವಿಸರ್ಜನೆ ಮಾಡ್ತಾನೆ ಅಂದರೆ ಪ್ರಜ್ಞಾಪೂರ್ವಕವಾಗಿಯೇ ಮಾಡಿದ್ದಾನೆ. ಪೊಲೀಸರು ಹೇಳದಂತೆ ಯಾವುದೇ ನೆಶೆಯಲ್ಲಿ ಮಾಡಿಲ್ಲ. ತಡಿಯಪ್ಪ ನಾನು ಅದು ತಪ್ಪು, ಅದು ಸುಳ್ಳು. ಅವನು ಇಲ್ಲೇ ಓಡಾಡ್ಕೊಂಡಿದ್ದ. ಅವನು ಬಂದು ಒಳಗಡೆ ಗೇಟ್ ತೆಗೆದು ಬಂದು ಅವನು ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆಲ್ಲ ಇಲ್ಲಿ ಹುಡುಗರೆಲ್ಲ ಕೇಳಿದಾಗ ಅವನು ಏನು ಹೇಳಿದಾನಂದರೆ, ಇದು ನಾನು ಹಾನಗಲ್ ತಾಲೂಕಿನವನು, ನನಗಿಲ್ಲಿ ಪಟ್ಟ ಕೊಟ್ಟಿದ್ದಾರೆ, ಅದಕ್ಕಾಗಿ ರಿಟರ್ನ್ ಗಿಫ್ಟ್ನ ಕೊಡ್ತಾ ಇದ್ದೇನೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾನೆ. ಇದು ಭಾಳ ಸ್ಪಷ್ಟವಾಗಿದೆ, ಪ್ರಜ್ಞಾಪೂರ್ವಕವಾಗಿ ಬೇಕಂತ ಮಾಡಿದ್ದಾನೆ. ಆಮೇಲೆ ಯಾರು ಹೇಳಿದ್ರೆ ಹಿಂಗೆಲ್ಲ ಮಾಡಬಾರ್ದು, ಇದು ಮಾಡ್ತಾರೆ ಅಂದರೆ ಯಾವೇನು ಮಾಡ್ತಾನೆ, ಕಾಫಿರ್ ಲೋಕ್ ಯಾಕೆ ಕರ್ತೆ ಅನ್ನೋಂಥ ಮಾತನ್ನು ಹೇಳಿದೆ. ಅದಕ್ಕೆಲ್ಲ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಾನೆ. ಪೊಲೀಸರು ಕೇಸನ್ನು ಸರಿಯಾದ ಸೆಕ್ಷನ್ ಹಾಕಿ ಅವನಿಗೆ ಗುಂಡಾ ಕಾಯ್ದೆಯಲ್ಲಿ ಅವನು ಈ ಜಿಲ್ಲೆ ಬಿಟ್ಟು ಹೊರಗೆ ಹಾಕಬೇಕು ಅವನು. ಯಾಕಂದರೆ ಕೋಮಗಲಭೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾನೆ ನಾವು. ಇದು ಸಣ್ಣ ಕೆಲಸ ಅಲ್ಲ. ಮತ್ತು ನಾವು ಇವತ್ತು ಏನು ಬಂಧನ ಕರೆ ಕೊಟ್ಟಿದ್ದಾರೆ ಇಲ್ಲಿಯ ಸಂಘದವರು ಮತ್ತು ಪ್ರಮೋದ್ ಮುಕ್ತಾಲೇಖ್ ಅವರು, ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಯಾಕಂತಂದರೆ ಬರೀ ಇದು ಒಂದೇ ಪ್ರಕರಣ ಅಲ್ಲ. ಸವಣೂರಿನಲ್ಲಿ ಒಬ್ಬ ಮೇಸ್ಟರ್ನ ಬತ್ತಲೆ ಮಾಡಿ ಹೊಡೆದ್ರು, ಇಲ್ಲೇ 100 ಮೀಟರಲ್ಲಿ ಕೊಲೆ ಆಯಿತು. ಇಂಥ ಹಲವಾರು ಪ್ರಕರಣಗಳಿದ್ದಾವೆ, ಕೆಲವು ಹೊರಗಡೆ ಬಂದಿಲ್ಲ. ಮತ್ತು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸು ಸಂಪೂರ್ಣವಾಗಿ ವಿಫಲ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣಗಳು ನಡೆದಿದೆ, ಇಲ್ಲಿಯೂ ಕೂಡ ಪದೇ ಪದೇ ನಡೀತಾ ಇದೆ. ದಿನ ಬಂದ್ ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ತೇನೆ ಅಂತ ಎಸ್ ಪಿ ಅವರು ಹೇಳ್ತಾರೆ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಇಂಥ ಹೆದರಿಕೆಗೆ ನಾವೆಲ್ಲ ಬಗ್ಗಲ್ಲ. ಸರ್, ಈಗ ಮುತಾಲಿಕ್ ಅವರು ಹೇಳಿದರು ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಇದು ಸತ್ಯ ಅಂತ ಒಪ್ಕೋತಾರೆ ಸರ್? ಈಗ ನೋಡ್ರಿ, ಅವನೇ ಹೇಳ್ತಾನೆ ಬಾಯ್ಬಿಟ್ಟು, ನನಗೆ ಪಟ್ಟ ಕೊಟ್ಟಿದ್ದಕ್ಕಾಗಿ ನಾನು ಗಿಫ್ಟ್ ಕೊಡ್ತೀನಿ ಅಂತ. ಇದು ನೇರವಾಗಿರುವಂಥ ಪುರಾವೆ ಇದೆ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಹೇಳಬೇಕು? ಇದನ್ನು ರುದ್ರಪ್ಪ ಲಮಾಣಿ ಅವ್ರಿಗೆ ಕೇಳಿದರೆ ಇಂಥ ಪ್ರಕರಣದಲ್ಲಿ ರಾಜಕೀಯ ಮಾಡಲ್ಲ, ಅನ್ನ ತಿನ್ನೋರು ಯಾರು ಇಂಥ ಮಾತು ಹೇಳಲ್ಲ ಅಂತ ಹೇಳ್ತಾರೆ ರುದ್ರಪ್ಪ. ಅದೇ ಈಗ ಯಾರಿಗೆ ಹೇಳಿದ್ರು ಅವರು? ಏನು ಮುತಾಲಿಕ್ ಅವರು ಹೇಳಿದ್ರಲ್ಲ, ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿದೆ ಅಂತ ಕೇಳಿದ್ರೆ ಅವರು ಅನ್ನ ತಿನ್ನೋರು ಯಾರು ಇಂಥ ಮಾತಾಡಲ್ಲ ಅಂತ ಹೇಳ್ತಾರೆ. ನಾವು ಇಂಥದ್ರಲ್ಲಿ ರಾಜಕಾರಣ ಅದು ಕಾಂಗ್ರೆಸ್ಸಿನ ಅಧಿಪತನ ತೋರಿಸ್ತದೆ. ಕೋಮ ಸೌಹಾರ್ದತೆ ಕಾಪಾಡುವಂಥ ಜವಾಬ್ದಾರಿ ಇರುವಂಥ ಮಂತ್ರಿ ಈ ಥರ ಹೇಳುವಂಥದ್ದು, ಅವನು ಈ ಜಿಲ್ಲೆಯ ಶಾಂತಿ ಕಾಪಾಡಲು ಸಾಧ್ಯವೇ? ಇವತ್ತು ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಬಾಯಿ ಮುಚ್ಕೊಂಡು ಸುಮ್ಮನಿದ್ರು, ಬಾಯಿ ಬೀಗ ಹಾಕ್ಕೊಂಡು ಸುಮ್ಮನಿದ್ರು. ಹಿರೇಕೆರೂರಲ್ಲಿ ಮರ್ಡರ್ ಆಯಿತು, ರುದ್ರಪ್ಪ ಲಮಾಣಿ ಮಾತಾಡಿದ್ನ. ಹಾನಗಲ್ಲಲ್ಲಿ ಗಲಾಟೆ ಆಯಿತು, ರುದ್ರಪ್ಪ ಲಮಾಣಿ ಮಾತಾಡಿದ್ನ. ಇಲ್ಲಿ ಕೊಲೆ ಆಯಿತು, ಮಾತಾಡಿದ್ನ. ಅಂದರೆ ಸತ್ಯಕ್ಕೆ ಮಾತಾಡಿದವರು ಅನ್ನ ತಿನ್ನೋರು ಅಲ್ವಾ? ನಾವೆಲ್ಲ ಈ ಭೂಮಿಯಲ್ಲಿ ಬೆಳೆದಿರುವಂಥ ಅನ್ನ ತಿಂದಿದ್ದಕ್ಕಾಗಿ ಅಂಥ ಶಕ್ತಿ ಇದೆ ಅಂತಂದು ಮಾತಾಡ್ತೀವಿ ನಾವು. ಅನುಮತಿ ಇಲ್ಲ ಅಂತ ಹೇಳ್ತಾರೆ ಸರ್. ಬಂದಿಗೆ ಅನುಮತಿ ಇಲ್ಲ. ಅಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡೋಂತ ಕರೆ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಎಲ್ಲ ಕೋಮ್ದವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಈ ಕೃತ್ಯಕ್ಕೆ ಭಾಳ ಜನ ಅನ್ಯ ಕೋಮ್ದವರು ಕೂಡ ಸಪೋರ್ಟ್ ಮಾಡಿಲ್ಲ, ಅವ್ನಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಲೋಕಲ್ಲಾಗಿ. ಆದ್ದರಿಂದ ನಾವೇನು ಹೇಳ್ತಾ ಇದ್ದೀವಿ, ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿರಿ. ಹಬ್ಬದ ಒಂದು ಇದನ್ನು ಕೂಡ ನಮ್ಮ ಗಮನದಲ್ಲಿದೆ, ಗೌರವಿಸ್ತೇವೆ. ಈದ್ ಮಿಲಾದನ್ನು ಕೂಡ ಗೌರವಿಸ್ತೇವೆ. ನಾವು ಯಾರಿಗೂ ತೊಂದರೆ ಮಾಡೋದಲ್ಲ. ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿರಿ ಅಂತ ಎಲ್ಲ ವ್ಯಾಪಾರಸ್ಥರಿಗೆ ನಾವು ಹೇಳ್ತಾ ಇದ್ದೇವೆ. ಮತ್ತು ಎಲ್ಲ ಕೋಮದ ಅಂಗಡಿ ಅನ್ಯ ಕೋಮದವರು ಕೂಡ ನೀವು ಬಂದ್ ಮಾಡಿ ಸಹಕಾರ ಮಾಡಿ ಅಂತ ಕರೆಯನ್ನು ಕೊಟ್ಟಿದ್ದೀನಿ. ಸರ್, ಇಲ್ಲಿ ಸಂಘಟನೆಯವರು ಹೇಳ್ತಾರೆ ಅವ್ನಿಗೇನು ಪಟ್ಟ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡಿಬೇಕು ಅಂತೇಳಿ. ನೀವು ಯಾವ ರೀತಿ ಆಗ್ರಹ? ಅಲ್ಲ, ಈಗ ಮೊದಲನೇದಾಗಿ ಪಟ್ಟ ಸ್ಥಳೀಯರಿಗೆ ಕೊಡಬೇಕು, ಬೇರೆ ತಾಲೂಕಿನವ್ರು ಕೊಡೋದೇ ಕಾನೂನು ಬಾಹಿರ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಇದೇನು ವೋಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ ಅಂತ ಸರ್? ಎಲ್ಲ ಇನ್ನೊಂದು ದಿವಸ ಹೇಳ್ತೀನಿ. ಎಲ್ಲ ಸರ್, ಇನ್ನು ಬರಗಾಲ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಾಗೇಂದ್ರನ ವಿಚಾರವನ್ನು ಇಟ್ಕೊಂಡು ಸದನದಲ್ಲಿ ಚರ್ಚೆ ಆಗಲಿಕ್ಕೆ ಬಿಡ್ತಿಲ್ಲ. ಅವ್ರಿಗೆ ವ್ಯಕ್ತಿ ಮುಖ್ಯನೋ ಜನರ ಸಾರ್ವಜನಿಕರ ಸ್ವಾಸ್ಥ್ಯ ಮುಖ್ಯನೋ ಅಂತ ಕೇಳಿದ್ರು. ನೋಡ್ರಿ, ಸರ್ಕಾರ ಬರಗಾಲವನ್ನು ಘೋಷಣೆ ಮಾಡಿ 1 ತಿಂಗಳಾಗಬೇಕಾಗಿತ್ತು. ಅವರು ತಮ್ಮ ಮಂತ್ರಿಮಂಡಲ ಮಾಡೋದಕ್ಕಾಗಿ ದಿಲ್ಲಿಗೆ ಹೋಗಿ ಕೂತ್ಕೊಂಡ್ರು. ಇಲ್ಲಿ ರೈತರು ಬೆಳೆ ಇಲ್ಲದೆ ಸಾಯ್ತಾ ಇದ್ದರು. ಆವಾಗ ಇವ್ರಿಗೆ ಜ್ಞಾನ ಬರಲಿಲ್ವಾ? ಈಗ ಸರ್ಕಾರ ಇನ್ನೂ ಮೀನಮೇಷ ಮಾಡ್ತಾಯಿದೆ ಬರಗಾಲ ಘೋಷಣೆ ಮಾಡೋದಕ್ಕೆ. ಮೋಡ ಬಿತ್ತನೆ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ. ಇಡೀ ರಾಜ್ಯಕ್ಕೆ ಮೋಡ ಬಿತ್ತನೆ ಮಾಡೋಕ್ಕಾಗುತ್ತಾ? 170 ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತ ವರದಿ ಇದೆ. ಆ ವರದಿನ
ಇವರು ಇಟ್ಕೊಂಡು ಕುಂತಿದ್ದಾರೆ. ಅದನ್ನ ಚರ್ಚೆ ಮಾಡಕ್ಕೆ ಬಿಡ್ತಿಲ್ಲ ಸರ್. ಚರ್ಚೆ ಆಗ್ಬೇಕ್ರಿ. ಬರಗಾಲಕ್ಕೆ ಸರ್ಕಾರ ಘೋಷಣೆ ಮಾಡಿ 1 ತಿಂಗಳಾಗಬೇಕಾಗಿತ್ತು. ವಿಧಾನಸಭೆ ಸೇರೋಕ್ಕಿಂತ ಮುಂಚೆ ಮಾಡಬೇಕಾಗಿತ್ತು. ಅವರು ತಮ್ಮ ಕರ್ತವ್ಯವನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ. ಕರ್ತವ್ಯ ಲೋಪ ಆಗಿದೆ. ಈ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯ ಮಾಡಿ ಅದನ್ನು ಮುಚ್ಕೊಳ್ಳೋದಕ್ಕೆ ಈ ಥರ ಮಾತನ್ನು ಮಾತಾಡ್ತಾರೆ. ನಾಗೇಂದ್ರ ವಿಷಯನೇ ಬೇರೆ, ಬರಗಾಲ ವಿಷಯನೇ ಬೇರೆ. ಅಷ್ಟವ್ರಿಗೆ ವಿಧಿ ಇದ್ದರೆ ನಾಗೇಂದ್ರ ನಾಳೆ ರಾಜೀನಾಮೆ ಕೊಡಲಿ, ನಾಳೆನೇ ಬರಗಾಲ ಚರ್ಚೆ ನಾವು ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.